ಕನ್ನಡದ ಎಲ್ಲ ಮಕ್ಕಳಿಗೂ ನಮಸ್ಕಾರ. ನಾನು CRS ಸರ್. ಇವತ್ತಿನ ದಿನ ನಾವು ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ಗಳು ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗೇ ಆಗುತ್ತೆ. ಈ ಎಕ್ಸ್ಪ್ಯಾನ್ಷನ್ಗೆ ಕಾರಣ ಇಂಟರ್ ಅಟಾಮಿಕ್ ಸ್ಪೇಸ್ ಏನಿದೆ ಅದು ಜಾಸ್ತಿ ಆಗೋದ್ರಿಂದ ಹೀಗಾಗತ್ತೆ. ಇಂಟರ್ ಅಟಾಮಿಕ್ ಸ್ಪೇಸ್ ಯಾಕೆ ಜಾಸ್ತಿ ಆಗಬೇಕು? ಯಾಕೆಂದ್ರೆ ಹೀಟ್ ಮಾಡಿದ ತಕ್ಷಣ ಆಟಮ್ ಮತ್ತೆ ಮಾಲಿಕ್ಯೂಲ್ಗಳು ಬೇಗ ಬೇಗ ಫಾಸ್ಟ್ ಆಗಿ ಜಾಸ್ತಿ ಆಂಪ್ಲಿಟ್ಯೂಡಿನ ಜೊತೆಗೆ ವೈಬ್ರೇಟ್ ಮಾಡ್ಕೊಳಕ್ ಶುರುವಾಗುತ್ತವೆ. ವೆನೆವರ್ ದೇ ವೈಬ್ರೇಟ್, ಅಷ್ಟು ಫಾಸ್ಟ್ ಆಗಿ ವೈಬ್ರೇಟ್ ಆಗಕ್ಕೆ ಶುರು ಮಾಡಿದಾಗ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಆಟಮ್ಗಳನ್ನ ದೂರ ತಳ್ಳಿ ಇಂಟರ್ ಅಟಾಮಿಕ್ ಅಂಡ್ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಅನ್ನ ಜಾಸ್ತಿ ಮಾಡ್ಕೊಂಡ್ಬಿಡ್ತವೆ. ಈ ಕಾರಣಕ್ಕೋಸ್ಕರ ಒಂದು ಮೆಟೀರಿಯಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ಅದರ ಲೆಂತ್ ಅಥವಾ ಒಂದು ಡೈಮೆನ್ಷನ್, ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಯಾವ್ದಾದ್ರು ಒಂದು ಹೇಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ಮೊದಲನೇ ಎಕ್ಸರ್ಸೈಸ್ ಇಲ್ಲಿದೆ. ನಾವು ಒಂದು ಆಬ್ಜೆಕ್ಟ್ ತಗೊಳ್ಳೋಣ. ಇಲ್ಲೊಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಇಷ್ಟು ಉದ್ದ ಇದೆ ಅಂತ ಅನ್ಕೊಳ್ಳೋಣ. ಅದರ ಇನಿಷಿಯಲ್ ಲೆಂತ್ ಎಲ್ ಇದೆ ಅಂತ ಅನ್ಕೊಳ್ಳೋಣ. ಅದರ ಇನಿಷಿಯಲ್ ಲೆಂತ್ ಎಲ್ ಇದೆ. ಈಗ ಅದರ ಟೆಂಪರೇಚರ್ನ ಡೆಲ್ಟಾ ಟಿ ಅಷ್ಟು ಜಾಸ್ತಿ ಮಾಡೋಣ. ಜಾಸ್ತಿ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಆ ಮೆಟೀರಿಯಲ್ ಇನ ಉದ್ದ ಜಾಸ್ತಿ ಆಗುತ್ತೆ. ಆ ಮೆಟೀರಿಯಲಿನ ಉದ್ದ ಜಾಸ್ತಿ ಆಗ್ಬಿಡುತ್ತೆ. ಮುಂಚೆ ಎಷ್ಟಿತ್ತು? ಮುಂಚೆ ಬರೀ ಇಲ್ಲಿಂದ ಇಷ್ಟಿತ್ತು. ಈಗ ಎಕ್ಸ್ಟ್ರಾ ಇಷ್ಟು ಉದ್ದ ಆಗಿದೆ. ಈ ಎಕ್ಸ್ಟ್ರಾ ಎಷ್ಟು ಉದ್ದ ಆಗಿದೆಯಲ್ಲ ಅದನ್ನ ಡೆಲ್ಟಾ ಎಲ್ ಅಂತ ಹೇಳಿ ಕರೆಯೋಣ. ಅಂದ್ರೆ ಡೆಲ್ಟಾ ಎಲ್ ಅಂದ್ರೆ ಚೇಂಜ್ ಇನ್ ಲೆಂತ್ ಡ್ಯೂ ಟು ಇನ್ಕ್ರೀಸ್ ಇನ್ ಟೆಂಪರೇಚರ್. ಆ ಡೆಲ್ಟಾ ಎಲ್ ಇಸ್ ದಿ ಇನ್ಕ್ರೀಸ್ ಇನ್ ಲೆಂತ್ ಆಲ್ಸೋ. ಆ ಡೆಲ್ಟಾ ಎಲ್ ಅಷ್ಟು ಲೆಂತ್ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಅನ್ಕೋಬಹುದು. ಈ ಡೆಲ್ಟಾ ಎಲ್ ಏನಿದೆಯಲ್ಲ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡೆಲ್ಟಾ ಎಲ್ ಇನಿಷಿಯಲ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳ. ಅದರ ಜೊತೆಗೆ ಈ ಇನಿಷಿಯಲ್ ಲೆಂತಿನ ಜೊತೆಗೆ ಇನ್ಕ್ರೀಸ್ ಇನ್ ಟೆಂಪರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಅದರ ಇನಿಷಿಯಲ್ ಟೆಂಪರೇಚರ್ ಟಿ ಇತ್ತು, ಆಮೇಲೆ ಟಿ ಡ್ಯಾಶ್ ಆಯ್ತು. ಆ ಟಿ ಡ್ಯಾಶ್ ಮೈನಸ್ ಟಿ, ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್ ಏನಿದೆಯಲ್ಲ ಅದೇ ಈ ಡೆಲ್ಟಾ ಟಿ. ಇದೆರಡನ್ನು ಸೇರಿಸಿ ಒಂದು ಪ್ರಪೋರ್ಷನಾಲಿಟಿ ಮಾಡೋದಾದ್ರೆ ಡೆಲ್ಟಾ ಎಲ್ ಇಸ್ ಪ್ರಪೋರ್ಷನಲ್ ಟು ಎಲ್ ಇಂಟು ಡೆಲ್ಟಾ ಟಿ ಅಂತ ಹೇಳಿ ಬರೀಬಹುದು. ಇದನ್ನ ಪ್ರಪೋರ್ಷನಾಲಿಟಿಯಿಂದ ಒಂದು ಈಕ್ವೇಶನ್ ಆಗಿ ಮಾಡೋಣ. ಆಗ ಡೆಲ್ಟಾ ಎಲ್ ಈಕ್ವಲ್ ಟು ಆಲ್ಫಾ ಅನ್ನೋ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಗುತ್ತೆ ಇಂಟು ಎಲ್ ಇಂಟು ಡೆಲ್ಟಾ ಟಿ ಅಂತ ಹೇಳಿ ಬರೀಬಹುದು. ಆಲ್ಫಾ ಅಂದ್ರೆ ಏನು ಸರ್? ಆಲ್ಫಾ ಈ ಕೇಸಲ್ಲಿ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಂತ ಹೇಳಿದ್ರೆ ಅದಕ್ಕೊಂದು ಹೆಸರಿದೆ. ಅದನ್ನ ಥರ್ಮಲ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿ ಕರೀತಾರೆ. ಥರ್ಮಲ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಬೇರೆ ಬೇರೆ ಮೆಟೀರಿಯಲ್ಗೆ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾಪರ್ಗೆ ಬೇರೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಇರುತ್ತೆ, ಅಲ್ಯೂಮಿನಿಯಂ ಬೇರೆ ಇರುತ್ತೆ. ಹಾಗೆ ಯಾವುದೇ ಆಬ್ಜೆಕ್ಟ್, ಪ್ಲಾಸ್ಟಿಕ್ಗೆ ಬೇರೆ ಇರುತ್ತೆ, ಅಥವಾ ಇನ್ನೊಂದು ಯಾವುದೋ ಮೆಟೀರಿಯಲ್ ನೀವು ತಗೊಂಡ್ರೆ ಅದಕ್ಕೆ ಅದರದ್ದೇ ಆದಂತಹ ಥರ್ಮಲ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಇರುತ್ತೆ. ಹೀಗಿರ್ಬೇಕಾದ್ರೆ ನಾವು ನಮ್ಮ ಈ ಆಬ್ಜೆಕ್ಟ್ ಏನು ಹೊಸ ಲೆಂತ್ ಅನ್ನ ಪಡ್ಕೊಂಡಿದೆ, ಎಲ್ ಡ್ಯಾಶ್ ಅಂತ ಕರೀತೀನಿ, ಆ ಎಲ್ ಡ್ಯಾಶ್ಗೆ ಒಂದು ಈಕ್ವೇಶನ್ ಬರೆಯೋಣಂತೆ. ಈ ಡೆಲ್ಟಾ ಎಲ್ ಅಂದ್ರೆ ಚೇಂಜ್ ಇನ್ ಲೆಂತ್ ಅಪ್ಪ, ದಟ್ ಇಸ್ ಫೈನಲ್ ಲೆಂತ್ ಮೈನಸ್ ಇನಿಷಿಯಲ್ ಲೆಂತ್. ಸೊ ಅದನ್ನ ಎಲ್ ಡ್ಯಾಶ್ ಮೈನಸ್ ಎಲ್ ಅಂತ ಹೇಳಿ ಬರ್ಕೋಬಹುದು. ದಟ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಟಿ. ಸೊ ಹಾಗಾಗಿ ಎಲ್ ಡ್ಯಾಶ್ ಏನಾಯ್ತು ಹಾಗಿದ್ರೆ? ಎಲ್ ಪ್ಲಸ್ ಆಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಟಿ. ಸೊ ಎಲ್ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಎಲ್ ಇಂಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ ಅಂತ ಹೇಳಿ ಬರ್ಕೋಬಹುದು. ಇದು ನಮ್ಮ ಇನ್ಕ್ರೀಸ್ ದ ನ್ಯೂ ಲೆಂತ್ಗೆ ಈಕ್ವೇಶನ್. ಹೊಸ ಲೆಂತ್ ಅಂದ್ರೆ ಹೀಟ್ ಮಾಡಿದ ಮೇಲಿಂದ, ಟೆಂಪರೇಚರ್ ಜಾಸ್ತಿ ಮಾಡಿದ ಮೇಲಿಂದ ಇರುವಂತಹ ಲೆಂತ್ ಎಲ್ ಡ್ಯಾಶ್. ಅದಕ್ಕೆ ಮುಂಚೆ ಎಲ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಡೆಲ್ಟಾ ಟಿ. ಆಲ್ಫಾ ಹೇಳಿದೀನಿ, ಡೆಲ್ಟಾ ಟಿ ಇಸ್ ದಿ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಇದು ಕಾನ್ಸೆಪ್ಟ್. ಇದನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ನ ನೋಡೋಣ. ಬೈಮೆಟಾಲಿಕ್ ಸ್ಟ್ರಿಪ್ ಅಂತ ಅದ್ರ ಹೆಸರು. ಏನಪ್ಪ ಬೈಮೆಟಾಲಿಕ್ ಸ್ಟ್ರಿಪ್ ಅಂದ್ರೆ? ಹೀಗಿರುತ್ತೆ ಬೈಮೆಟಾಲಿಕ್ ಸ್ಟ್ರಿಪ್ ನೋಡಕ್ಕೆ. ಇದು ಕಾಪರ್ದು ಅಂತ ಅನ್ಕೋಣ. ಹಾಗಾಗಿ ಅದರ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಲ್ಫಾ ಸಿ ಅಂತ ಹೇಳಿ ಬರ್ಕೊಳ್ಳೋಣ. ಆಲ್ಫಾ ಸಿ ಇಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಫಾರ್ ಕಾಪರ್. ಕಾಪರ್ಗೆ ಅದು. ಇದನ್ನ ಆಲ್ಫಾ ಟಿ ಅಂತ ಹೇಳಿ ಬರೆಯೋಣ. ಅಂದ್ರೆ ಟಂಗ್ಸ್ಟನ್ ಮತ್ತೊಂದು ಮೆಟೀರಿಯಲ್, ಅದಕ್ಕೆ ಆಲ್ಫಾ ಟಿ ಅಂತ ಬರೆದಿದ್ದೀನಿ. ಆಕ್ಚುಲಿ ಕಾಪರ್ ಟಂಗ್ಸ್ಟನ್ ಗಿಂತ ಟೆಂಪರೇಚರ್ ಜಾಸ್ತಿ ಆದಾಗ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಟಂಗ್ಸ್ಟನ್ ಕಂಪೇರ್ ಮಾಡಿದ್ರೆ ಕಾಪರ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗಾಗಿ ಕಾಪರ್ ಜಾಸ್ತಿ ಉದ್ದ ಆಗುತ್ತೆ, ಬಟ್ ಅಷ್ಟು ಉದ್ದ ಟಂಗ್ಸ್ಟನ್ ಆಗ್ದಲೇ ಇರೋದ್ರಿಂದ ಇದನ್ನ ಎಲ್ಲ ವೆಲ್ಡ್ ಮಾಡಿಬಿಟ್ಟಿದೀವಿ. ಹೀಗೆ
ಕಾಪರ್ ಉದ್ದ ಆಗ್ಬೇಕು, ಬಟ್ ಟಂಗ್ಸ್ಟನ್ ಅಷ್ಟು ಉದ್ದ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಸ್ಟ್ರೈಟ್ ಆಗಿರೋ ಸ್ಟ್ರಿಪ್ ಹೀಗ್ ಬೆಂಡ್ ಆಗುತ್ತೆ. ಇದನ್ನ ಬೈಮೆಟಾಲಿಕ್ ಸ್ಟ್ರಿಪ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ. ನಮ್ಮ ಐರನ್ ಬಾಕ್ಸ್ ಅಲ್ಲಿ ಆಗಿರಬಹುದು, ಬೇರೆ ಬೇರೆ ತರ ಥರ್ಮಾಮೀಟರ್ಸ್ ಅಲ್ಲಿ ಆಗಿರಬಹುದು, ಮೆಕ್ಯಾನಿಕಲ್ ಇಂಜಿನ್ಗಳಲ್ಲಾಗಿರಬಹುದು, ಈ ತರದ್ದು ಸಾಕಷ್ಟು ವಿಷಯಗಳನ್ನ ನಾವು ಬೈಮೆಟಾಲಿಕ್ ಸ್ಟ್ರಿಪ್ ಇಂದ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋತೀವಿ. ಸೊ ಅದರ ರೇಡಿಯಸ್ ಆಫ್ ಕರ್ವೇಚರ್ ಇವತ್ತು ಕಂಡುಹಿಡಿಯಕ್ಕೆ ಹೊರಟಿದೀವಿ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಏನು ಅಂತ ಕೇಳಿದ್ರೆ, ನೀವು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನಿದೆಯಲ್ಲ ಆ ಡಿಸ್ಟೆನ್ಸ್, ಅದನ್ನ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಅಂತ ಹೇಳಿ ಕರಿತೀವಿ. ಈ ಎರಡೂ ಸ್ಟ್ರಿಪ್ಗಳದ್ದು ಒಂದೇ ವಿಡ್ತ್ ಇದೆ. ಆ ವಿಡ್ತ್ ನ ಬೇಕಿದ್ರೆ ಡಬ್ಲ್ಯೂ ಅಂತ ಹೇಳಿ ಕರೆಯೋಣ. ಇದ್ರದ್ದು ಡಬ್ಲ್ಯೂ ಇದೆ, ಇದ್ರದ್ದು ಡಬ್ಲ್ಯೂ ಇದೆ. ಸೊ ಹಾಗಾಗಿ ಸರಿ, ರೇಡಿಯಸ್ ಆಫ್ ಕಾಪರ್ ಸ್ಟ್ರಿಪ್ ಎಷ್ಟು ಅಂತ ನೀವು ಕೇಳೋದಾದ್ರೆ ನನ್ನ ನೋಡಿ, ಇಲ್ಲಿಂದ ಇಲ್ಲಿವರೆಗೂನಪ್ಪ, ಎಲ್ಲಿವರೆಗೂ, ಸ್ಟಾರ್ಟಿಂಗ್ ಫ್ರಮ್ ಕಾಪರಿನ ಮಧ್ಯದಲ್ಲಿ ಒಂದು ಗೆರೆ ಎಳೆದ್ಬಿಡೋಣ, ಇಲ್ಲಿಂದ ಇಲ್ಲಿವರೆಗೂ ರೇಡಿಯಸ್ ಆಫ್ ಕಾಪರ್ ಸ್ಟ್ರಿಪ್. ಅದನ್ನ ಏನಂತ ಬರೆಯೋಣಪ್ಪ, ಅದನ್ನ ನಾವೊಂದು ಕೆಲಸ ಮಾಡೋಣ, ವಿ ವಿಲ್ ರೈಟ್ ಇಟ್ ಆಸ್ ಆರ್ ಪ್ಲಸ್ ಡಬ್ಲ್ಯೂ ಬೈ 2 ಅಂತ ಹೇಳಿ ಬರ್ಬಿಡೋಣ. ಅಂದ್ರೆ ರೇಡಿಯಸ್ ಜೊತೆಗೆ ಇಲ್ಲಿವರೆಗೂ ರೇಡಿಯಸ್, ಅಲ್ಲಿಂದ ಆ ಟೋಟಲ್ ವಿಡ್ತ್ ಅಲ್ಲಿ ಇನ್ನೊಂದು ಅರ್ಧ ಆಡ್ ಮಾಡ್ತೀವಿ ಟು ಗೆಟ್ ದ ಲೆಂತ್, ಆವರೇಜ್ ಲೆಂತ್. ಇಲ್ಲಿಂದ ಈ ಆರ್ಕ್ ಇದೆಯಲ್ಲ, ಈ ಆರ್ಕಿನ ಲೆಂತ್ ತಗೊಳ್ಳಿಕ್ಕೆ ಈ ಆಂಗಲ್ ಥೀಟಾ ಅಂತ ಹೇಳಿ ಕರೆಯೋಣ. ಹಾಗೇನೇನೆ ಇಫ್ ಯು ಆಸ್ಕ್ ಮೀ ಸರ್, ಹಾಗಾದ್ರೆ ಲೆಂತ್ ಆಫ್ ಟಂಗ್ಸ್ಟನ್ ಯಾವುದು ಎಷ್ಟು ಅಂತ ನೀವು ಕೇಳೋದಾದ್ರೆ, ಅದನ್ನು ಸೇಮ್ ಇಲ್ಲೇ ಮಧ್ಯದಿಂದ ಇಲ್ಲಿವರೆಗೂ ಅಂತ ತಗೊಂಡ್ಬಿಡೋಣ. ಆ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ಓ ಮಧ್ಯದಿಂದ ಇಲ್ಲಿವರೆಗೂ ಇದೆ. ಇದನ್ನ ಬೇಕಾದ್ರೆ ಆರ್ ಮೈನಸ್ ಡಬ್ಲ್ಯೂ ಬೈ 2 ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಸೊ ಆರ್ ಪ್ಲಸ್ ಡಬ್ಲ್ಯೂ ಬೈ 2, ದಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕಾಪರ್ ಸ್ಟ್ರಿಪ್. ಕಾಪರ್ ಸ್ಟ್ರಿಪ್ ಇನ ರೇಡಿಯಸ್ ಆಫ್ ಕರ್ವೇಚರ್ ಅದು. ಆರ್ ಮೈನಸ್ ಡಬ್ಲ್ಯೂ ಬೈ 2 ಏನಿದೆಯಲ್ಲ, ಅದು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಟಂಗ್ಸ್ಟನ್ ಸ್ಟ್ರಿಪ್ ಅಂತ ಅನ್ಕೊಂಡ್ಬಿಡೋಣ. ಹಾಗಾದ್ರೆ ಈ ಎರಡು ಲೆಂತ್ಗಳು, ಈ ಆರ್ಕ್ ಲೆಂತ್ಗಳು ಎಷ್ಟಿರುತ್ತವೆ ಅಂತ ನೀವು ಕೇಳಿದ್ರೆ ಇಲ್ಲಿ ಬರಿಬಹುದು. ಆರ್ಕ್ ಲೆಂತ್ ಆಫ್ ದಿ ಲೆಂತ್, ಹೊಸ ಲೆಂತ್ ಹೀಟ್ ಮಾಡಿದ್ಮೇಲೆ ಟೆಂಪರೇಚರ್ ಡೆಲ್ಟಾ ಟಿ ಜಾಸ್ತಿ ಆಗಿದೆ, ಹಾಗಾಗಿ ಹೀಗೆ ಇದು ಜಾಸ್ತಿ ಉದ್ದಾಗಿದೆ, ಇದು ಕಡಿಮೆ ಉದ್ದಾಗಿದೆ, ಎರಡು ಸೇರಿ ಬೆಂಡ್ ಆಗಿದೆ, ಇದೆಲ್ಲ ಸಮಾಚಾರ. ಸೊ ಆಲ್ಫಾ ಸಿ ಇಸ್ ಈಕ್ವಲ್ ಟು ಇನಿಷಿಯಲ್ ಲೆಂತ್ ಎಲ್ ನಾಟ್ ಇದೆ ಅಂತ ಅನ್ಕೋಣ. ಎರಡೂ ಸ್ಟ್ರಿಪ್ ಗಳದ್ದು ಇನಿಷಿಯಲ್ ಲೆಂತ್ ಎಲ್ ನಾಟ್ ಇದೆ. ಹಾಗಾಗಿ ಎಲ್ ಸಿ ಈಕ್ವಲ್ ಟು ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಸಿ ಇಂಟು ಡೆಲ್ಟಾ ಟಿ ಅಂತ ಹೇಳಿ ಬರೀಬಹುದು. ಇಲ್ಲಿ ದ ನ್ಯೂ ಲೆಂತ್, ಹೊಸ ಲೆಂತ್ ಟಂಗ್ಸ್ಟನ್ ಎಷ್ಟಾಯ್ತು, ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ಇಂಟು ಡೆಲ್ಟಾ ಟಿ ಆಯ್ತು. ಆಮೇಲೆ ಇಲ್ಲಿ ಇದೇ ವಿಷಯನ ನೀವು ಆರ್ಕ್ ಲೆಂತ್ ಆಗಿ ಬರೆಯೋದಾದ್ರೆ, ಇದು ಎಲ್ ಸಿ ಕಂಡ್ರಪ್ಪ, ಈ ಟೋಟಲ್ ಲೆಂತ್ ಏನಿದೆ ಇದು ಎಲ್ ಸಿ. ಹಾಗೆ ಇದು ಎಲ್ ಟಿ, ಈ ಲೆಂತ್. ಎಸ್ ಇಸ್ ಈಕ್ವಲ್ ಟು ಆರ್ ಟೀಟಾ, ಅಥವಾ ಆರ್ಕ್ ಲೆಂತ್ ಇಸ್ ಈಕ್ವಲ್ ಟು ರೇಡಿಯಸ್ ಇಂಟು ದಿ ಆಂಗಲ್ ಸಬ್ಟೆಂಡೆಡ್ ಅಂತ ಬರೀಬಹುದು. ಎರಡಕ್ಕೂ ಆಂಗಲ್ ಸಬ್ಟೆಂಡೆಡ್ ಒಂದೇ ಇದೆ, ಟೀಟಾ ಇದೆ. ಹಾಗಾಗಿ ಎಲ್ ಸಿ ನ ನೀವು ಆರ್ ಪ್ಲಸ್ ಡಬ್ಲ್ಯೂ ಡಿವೈಡೆಡ್ ಬೈ 2 ಇಂಟು ಥೀಟಾ ಅಂತ ಬರ್ಕೋಬಹುದು. ಎಲ್ ಸಿ ನ ಎಸ್, ಎಲ್ ಸಿ ಇಸ್ ಆರ್ಕ್ ಲೆಂತ್ ಅಂಡ್ ಇಟ್ಸ್ ಈಕ್ವಲ್ ಟು ರೇಡಿಯಸ್. ರೇಡಿಯಸ್ ಅಂದ್ರೆ ಆರ್ ಪ್ಲಸ್ ಡಬ್ಲ್ಯೂ ಬೈ 2 ಅಲ್ಲಿ ತನಕ, ರೈಟ್, ಇಂಟು ಥೀಟಾ ಈಕ್ವಲ್ ಟು ಮಿಕ್ಕಿದ ಹಾಗೆ ಬರೆಯೋಣ, ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಸಿ ಇಂಟು ಡೆಲ್ಟಾ ಟಿ. ಆಮೇಲೆ ಎಲ್ ಟಿನೂ ಹಾಗೆ ಬರಿಬೋದಲ್ಲ, ಆರ್ ಮೈನಸ್ ಡಬ್ಲ್ಯೂ ಬೈ 2 ಇಂಟು ಥೀಟಾ ಈಕ್ವಲ್ ಟು ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ಇಂಟು ಡೆಲ್ಟಾ ಟಿ. ಈಗ ಮುಂದಕ್ಕೆ ಹೋಗೋದಾದ್ರೆ, ನಾವು ಈ ಎರಡು ಈಕ್ವೇಶನ್ ನ ಡಿವೈಡ್ ಮಾಡಿಬಿಡೋಣ. ಇವೆರಡು ಈಕ್ವೇಶನ್ ನ ಡಿವೈಡ್ ಮಾಡಿದ ತಕ್ಷಣ ಏನ್ ಬರುತ್ತೆ, ಎಲ್ ಸಿ ಎಂ ತಗೊಂಡು ಡಿವೈಡ್ ಮಾಡೋಣ. 2r ಪ್ಲಸ್ ಡಬ್ಲ್ಯೂ ಇಂಟು ಥೀಟಾ ಡಿವೈಡೆಡ್ ಬೈ 2r ಮೈನಸ್ ಡಬ್ಲ್ಯೂ ಇಂಟು ಥೀಟಾ ಈಕ್ವಲ್ ಟು ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಸಿ ಮಲ್ಟಿಪ್ಲೈಡ್ ಬೈ ಡೆಲ್ಟಾ ಟಿ ಹೋಲ್ ಥಿಂಗ್ ಡಿವೈಡೆಡ್ ಬೈ ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ಡಿವೈಡೆಡ್ ಇಂಟು ಡೆಲ್ಟಾ ಟಿ. ಇದು ಬಂದು ಹೋಯ್ತು. ಟೀಟಾ ಟೀಟಾ ಕ್ಯಾನ್ಸಲ್ ಆಯ್ತು, ಎಲ್ ನಾಟ್ ಕ್ಯಾನ್ಸಲ್ ಆಯ್ತು. ಹಾಗಿರ್ಬೇಕಾದ್ರೆ ನಾವೀಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡೋದಾದ್ರೆ ಹೇಗೆ ಮಾಡೋದು, 1 ಪ್ಲಸ್ ಆಲ್ಫಾ ಟಿ ಡೆಲ್ಟಾ ಟಿ ಮಲ್ಟಿಪ್ಲೈಡ್ ಬೈ 2r ಪ್ಲಸ್ ಡಬ್ಲ್ಯೂ
ಈಕ್ವಲ್ ಟು ಇದು ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಆಯಿತು. ರೈಟ್ ಹ್ಯಾಂಡ್ ಸೈಡು ನಮಗೆ 1 ಪ್ಲಸ್ ಆಲ್ಫಾ ಸಿ ಇಂಟು ಡೆಲ್ಟಾ ಟಿ ಮಲ್ಟಿಪ್ಲೈಡ್ ಬೈ 2r ಮೈನಸ್ ಡಬ್ಲ್ಯೂ ಬಂದ್ಬಿಡುತ್ತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ 1 ಪ್ಲಸ್ ಆಲ್ಫಾ ಟಿ ಇಂಟು ಡೆಲ್ಟಾ ಟಿ ಇಂಟು 2r ಪ್ಲಸ್ ಡಬ್ಲ್ಯೂ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಯು ಹ್ಯಾವ್ 1 ಇಂಟು 2r is 2r, sorry, 1 into 2r is 2r, ಆಮೇಲೆ 1 into w ಆಗುತ್ತೆ, ಪ್ಲಸ್ 2r into alpha t into delta t ಪ್ಲಸ್ w into alpha t into delta t ಆಯ್ತು. ಈ ಕಡೆ ಇಫ್ ಯು ಎಕ್ಸ್ಪ್ಯಾಂಡ್ ದಿಸ್ ಮುಂದಕ್ಕೆ ಏನ್ ಬರುತ್ತೆ, 2r ಮೈನಸ್ w ಆಮೇಲೆ ಪ್ಲಸ್ 2r ಇಂಟು plus 2r into alpha c delta t minus w into alpha c delta t ಬರುತ್ತೆ. ಇದು ನಮ್ಮ ಕಂಪ್ಲೀಟ್ ಎಕ್ಸ್ಪ್ಯಾನ್ಷನ್. ನೋಡಿ 2r ಮತ್ತೆ 2r ಕ್ಯಾನ್ಸಲ್ ಆಗೋಗುತ್ತೆ. ಹಾಗಿರ್ಬೇಕಾದ್ರೆ ನಾವು ಈ 2r ಆಲ್ಫಾ ಸಿ ಡೆಲ್ಟಾ ಟಿ ಇದೆ, ಇಲ್ಲಿ 2r ಆಲ್ಫಾ ಟಿ ಡೆಲ್ಟಾ ಟಿ ಇದೆ, ಇದನ್ನ ಆ ಕಡೆ ಕಳಿಸೋಣಂತೆ. ಹಾಗಾಗಿ ಆ ಕಡೆ ಏನ್ ಬಂದ್ಬಿಡುತ್ತೆ, 2r ಕಾಮನ್ ಫ್ಯಾಕ್ಟರ್ ಇರುತ್ತೆ, ಆಮೇಲೆ ಆಲ್ಫಾ ಸಿ ಮೈನಸ್ ಆಲ್ಫಾ ಟಿ ಬರುತ್ತೆ ಇಂಟು ಡೆಲ್ಟಾ ಟಿ ಬರುತ್ತೆ ಈ ಸೈಡ್. ಇಲ್ಲಿ ಡಬ್ಲ್ಯೂ ನ ಈ ಕಡೆ ಕಳಿಸೋಣ, ಇದನ್ನು ಸಹ ಈ ಕಡೆ ಕಳಿಸೋಣ. ಅವಾಗ ಇಲ್ಲಿ 2w ಬರುತ್ತೆ, ಪ್ಲಸ್ ಅಫ್ಕೋರ್ಸ್ ಇಲ್ಲಿ ಡಬ್ಲ್ಯೂ ಕಾಮನ್ ಫ್ಯಾಕ್ಟರ್ ಇರುತ್ತೆ, ಆಲ್ಫಾ ಸಿ ಪ್ಲಸ್ ಆಲ್ಫಾ ಟಿ ಇಂಟು ಡೆಲ್ಟಾ ಟಿ ಕಾಮನ್ ಫ್ಯಾಕ್ಟರ್ ಬರುತ್ತೆ. ಹೀಗಿರ್ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ, ಈ ಆಲ್ಫಾ ಅನ್ನೋ ವ್ಯಾಲ್ಯೂ ಬಹಳ ಸಣ್ಣದಾಗಿರೋದ್ರಿಂದ ಈ ಟರ್ಮ್ನ ನೀವು ನೆಗ್ಲೆಕ್ಟ್ ಮಾಡಬಹುದು. ಈ ಟರ್ಮ್ನ ನೀವು ನೆಗ್ಲೆಕ್ಟ್ ಮಾಡಬಹುದು. ಯಾಕೆ ಅಂತಂದ್ರೆ ಇದನ್ನ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು, ಇದನ್ನ ಯಾಕೆ ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ರೆ ಇದು ಬೇರೆದ್ರ ಜೊತೆಗೆ ಮಲ್ಟಿಪ್ಲೈ ಆಗ್ತಾ ಇದೆ, ಅದು ಬಹಳ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಡ್ ಆಗ್ತಾ ಇದೆ ಇದ್ರ ಜೊತೆಗೆ, ಇದು ಬಹಳ ದೊಡ್ಡ ವ್ಯಾಲ್ಯೂ, ಮಿಲಿಮೀಟರ್ ಸೆಂಟಿಮೀಟರ್ ಅಲ್ಲಿ ಇರ್ತಿದೋ, ಇದು 10⁻⁻⁵ ಬಹಳ ಕಮ್ಮಿ ಡಿಸ್ಟೆನ್ಸ್ ಆಗಿರುತ್ತೆ. ಇದನ್ನ ಆಡ್ ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ. ಇದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಾಗ ನೀವು ನಿಮ್ಗೆ ಬರೋ ಈಕ್ವೇಶನ್ 2w ಈಕ್ವಲ್ ಟು 2 times r ಇಂಟು ಆಲ್ಫಾ ಸಿ ಮೈನಸ್ ಆಲ್ಫಾ ಟಿ ಮಲ್ಟಿಪ್ಲೈಡ್ ಬೈ ಡೆಲ್ಟಾ ಟಿ ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಏನಾಗುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ ಬಿಕಮ್ಸ್ ಈಕ್ವಲ್ ಟು w ಡಿವೈಡೆಡ್ ಬೈ ಆಲ್ಫಾ ಸಿ ಮೈನಸ್ ಆಲ್ಫಾ ಟಿ ಮಲ್ಟಿಪ್ಲೈಡ್ ಬೈ ಡೆಲ್ಟಾ ಟಿ ಆಗಿರುತ್ತೆ. ಇದು ನಮ್ಮ ರೇಡಿಯಸ್ ಆಫ್ ಕರ್ವೇಚರ್ಗೆ ಈಕ್ವೇಶನ್. ಸೊ ಈ ತರದ ಕ್ವೆಶ್ಚನ್ಗಳು ಸಾಕಷ್ಟು ಬಾರಿ ಈ JEE ನೀಟ್ ಎಕ್ಸಾಮ್ಗಳಲ್ಲಿ ಬಂದ್ಬಿಡುತ್ತೆ. CET ನಲ್ಲೂ ಸಹ ಆಗಾಗ ಬರ್ತಾ ಇರುತ್ತೆ. ಈ ತರ ಪ್ರಾಬ್ಲಮ್ಸ್ ಗಳನ್ನ ನೀವು ಮಾಡಿದಷ್ಟು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಹಳ ಈಸಿಯಾಗಿ ಕ್ವೆಶ್ಚನ್ ಗಳನ್ನ ಸಾಲ್ವ್ ಮಾಡೋ ಒಂದು ಪ್ರೊಫಿಷಿಯನ್ಸಿ ಬರುತ್ತೆ. ಸೊ ಸೈನಿಂಗ್ ಆಫ್ ಫಾರ್ ದಿಸ್ ವಿಡಿಯೋ. ನೆನ್ಪಿಟ್ಕೊಳ್ಳಿ, ಎಲ್ಲಿವರೆಗೂ ನಾವು ಬೆಳೀತಾ ಇರ್ತೀವೋ ಅಲ್ಲಿವರೆಗೂ ಕೊಳೆಯಲ್ಲ, ಯಾವತ್ ಬೆಳೆಯೋದ್ ನಿಲ್ಲಿಸ್ತೀವೋ ಅಲ್ಲಿ ಅವತ್ತಿಂದ ಕೊಳೆಯಕ್ಕೆ ಶುರು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.